ನನ್ನ ಹೆಸರು ಟಿಪ್ಪು ಸುಲ್ತಾನ್. ಪ್ರಜಾಪ್ರಭುತ್ವಕ್ಕೆ ಒಂದು ಉತ್ತಮ ಸಂದೇಶ. ಆಡಳಿತದಲ್ಲಿ ಪ್ರಗತಿ ಬೇಕು, ವಿಜ್ಞಾನ ಬೇಕು, ಆರ್ಥಿಕ ಅಭಿವೃದ್ಧಿ ಬೇಕು, ಜನರ ಬದುಕು ಉತ್ತಮವಾಗಬೇಕು. ಜೈ ಹಿಂದ್. ಯಶೋಧರಮ್ಮ ದಾಸಪ್ಪ ಅಂತ ಇವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಾಗಿಯಾದಂಥರು. ಹೆಣ್ಮಕ್ಳು ಮನೇಲೇ ಇರಬೇಕಾ? ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ರು. ನಾನು ಯೋಚಿಸಿದೆ, ದೇಶವೇ ಗುಲಾಮವಾಗಿರುವಾಗ ಹೆಣ್ಣು ಮನೆಯಲ್ಲಿ ಸುರಕ್ಷಿತವಾಗಿದ್ರು ಏನು ಪ್ರಯೋಜನ? ಅಂದು ಶಿವಪುರ ಧ್ವಜ ಸತ್ಯಾಗ್ರಹ ಸಾವಿರಾರು ಮಹಿಳೆಯರನ್ನ ಸಂಘಟಿಸಿದೆ. ಧ್ವಜ ಹಾರಿಸೋಣ್ವಾ? ಪೊಲೀಸರು ಹೆದರ್ಸ್ತಾ ಇದ್ರು. ನಾವು ಬೆದರಲಿಲ್ಲ. ಕ್ವಿಕ್ ಇಂಡಿಯಾ, ಮೈಸೂರು ಚಲೋ, ಭೂಗತ ಜೀವನ, ಕರ ಪತ್ರಗಳು, ನಿಷೇಧ ಪತ್ರಗಳು ಒಂದ ಎರಡ. ಅಧಿಕಾರಿಗಳು ನಮ್ಮನ್ನ ಹುಡುಕ್ತಾ ಇದ್ರು. ಆದರೆ ನಾವು ಜನರ ಬಳಿ ಕೇವಲ ಸತ್ಯವನ್ನ ಮಾತ್ರ ತಲುಪಿಸ್ತಾ ಇದ್ವಿ, ಸತ್ಯವನ್ನ ಮಾತ್ರ. ಸ್ವತಂತ್ರ ಬಂದ ಮೇಲೆ ಸಚಿವೆಯಾದೆ. ಒಂದಿನ ಸರ್ಕಾರ ಮದ್ಯಪಾನ ನಿಷೇಧ ವಿಚಾರಕ್ಕೆ ಹಿಮ್ಮುಖ ಹಾಕಿತು. ನನಗೆ ಅಧಿಕಾರಕ್ಕಿಂತ ತತ್ವ ಮುಖ್ಯ. ಯಾಕಂದರೆ ಅಧಿಕಾರ ಯಾವಾಗಾದರೂ ಹೋಗ್ಬೋದು, ತತ್ವ ಎಂದಿಗೂ ಹೋಗಬಾರ್ದು. ಹಾಗಾಗಿ ರಾಜೀನಾಮೆ ನೀಡಿದೆ. ನಂತರ ಕಸ್ತೂರ್ಬಾ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದೆ. ಅದೆಷ್ಟೋ ಅನಾಥ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದೆ ಮತ್ತು ಮಹಿಳೆಯರಿಗೆ ಉದ್ಯೋಗದ ಬಗ್ಗೆ ತರಬೇತಿ ಮಾಡಿದೆ. ಮಕ್ಕಳೇ, ಇದು ನನ್ನ ಸಂದೇಶ. ನಿಮ್ಮ ಧ್ವನಿ ಮುಖ್ಯ, ನಿಮ್ಮ ಶಿಕ್ಷಣ ಮುಖ್ಯ, ನಿಮ್ಮ ಸ್ವಾತಂತ್ರ್ಯವೂ ಮುಖ್ಯ. ಅದೇ ರೀತಿ ದೇಶದ ಪ್ರತಿಯೊಬ್ಬ ನಾಗರಿಕನ ಸ್ವಾತಂತ್ರ್ಯವೂ ಅಷ್ಟೇ ಮುಖ್ಯ. ಸಂವಿಧಾನ ನಮ್ಮ ಹಕ್ಕುಗಳನ್ನು ಕಾಪಾಡುತ್ತದೆ ಅಂತಂದರೆ, ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅಂತಂದರೆ, ಸಂವಿಧಾನವನ್ನು ಕಾಪಾಡೋದು, ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಸಂವಿಧಾನವನ್ನು ಉಳಿಸೋಣ, ಸಂವಿಧಾನವನ್ನು ರಕ್ಷಿಸೋಣ. ನಾನು ಉಳ್ಳಾಲದ ರಾಣಿ ಅಬ್ಬಕ್ಕ. ನನ್ನ ಉಳ್ಳಾಲ ಎಲ್ಲರದು. ಸಮುದ್ರ ನನ್ನ ಮುಂದೆ. ಪೋರ್ಚುಗೀಸರ ಬೃಹತ್ ಹಡಗುಗಳು ಸಮುದ್ರದಲ್ಲಿ. ಅವರ ಬಳಿ ದೊಡ್ಡ ಫಿರಂಗಿಗಳು, ನನ್ನ ಬಳಿ ಚಿಕ್ಕ ದೋಣಿ. ಆದರೆ ಸಮುದ್ರ ಯಾರದ್ದು? ನಮ್ಮದು. ನನ್ನ ಸೈನ್ಯದಲ್ಲಿ ಒಂದು ಸಮುದಾಯ ಇರಲಿಲ್ಲ. ಮಾಪಿಳ್ಳರಿದ್ದರು, ಮೊಗವೀರರಿದ್ದರು, ಬಿಲ್ಲರಿದ್ದರು, ದಲಿತರಿದ್ದರು, ಜೈನರಿದ್ದರು, ಕ್ರಿಶ್ಚಿಯನ್ನರಿದ್ದರು, ಆದಿವಾಸಿಗಳಿದ್ದರು. ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಏಕೆಂದರೆ ಶತ್ರು ನಮ್ಮನ್ನು ಕೇಳಲಿಲ್ಲ, ನೀನು ಯಾವ ಧರ್ಮ ಎಂದು. ಅವನು ಕೇಳಿದ್ದು, ನೀನು ಉಳ್ಳಾಲದವನ? ನಾವು ಒಗ್ಗಟ್ಟಾದೆವು. ರಾತ್ರಿಯಲ್ಲಿ ಸಮುದ್ರಕ್ಕೆ ಇಳಿದೆವು. ಚಿಕ್ಕ ದೋಣಿಗಳಲ್ಲಿ ದೊಡ್ಡ ಹಡಗುಗಳಿಗೆ ಸವಾಲು ಹಾಕಿದೆವು. ಅವರಿಗೆ ತಂತ್ರಜ್ಞಾನ ಇರಬಹುದು, ನಮಗೆ ಒಗ್ಗಟ್ಟಿತ್ತು. ಅವರ ಬಳಿ ದೊಡ್ಡ ಹಡಗು ಇರಬಹುದು, ನಮಗೆ ದೊಡ್ಡ ಹೃದಯವಿತ್ತು. ಇಂದು ಭಾರತಕ್ಕೆ ನನ್ನ ಸಂದೇಶ: ವಿಭಜನೆಗೆ ಬಲಿಯಾಗಬೇಡಿ. ನಾನು ಹೋರಾಡಿದಾಗ ನನ್ನ ಸೈನಿಕರ ಧರ್ಮ ಕೇಳಲಿಲ್ಲ. ನೀವು ಇಂದು ನಿಮ್ಮ ಸಹೋದರರ ಧರ್ಮ ಕೇಳಬೇಡಿ. ಸಂವಿಧಾನ ನಮಗೆ ಹೇಳುವುದು, ಎಲ್ಲರಿಗೂ ಸಮಾನ ಗೌರವಿಸಿ. ಅದನ್ನು ಉಳಿಸುವುದು ನಿಮ್ಮ ಕರ್ತವ್ಯ. ಒಗ್ಗಟ್ಟೆ ಭಾರತದ ನಿಜವಾದ ಕೋಟೆ. ಜೈ ಹಿಂದ್. ನಮಸ್ಕಾರ. ನಾನು ಎಸ್ ನಿಜಲಿಂಗಪ್ಪ. ನಾನು ವಕೀಲನಾಗಿದ್ದೆ. ಒಳ್ಳೆಯ ವೃತ್ತಿ, ಒಳ್ಳೆಯ ಬದುಕು ಎಲ್ಲವೂ ಚೆನ್ನಾಗಿತ್ತು. ಆದರೆ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ನನ್ನನ್ನು ಕೈ ಮಾಡಿ ಕರೆಯಿತು. ನಾನು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದೆ. ಒಂದಲ್ಲ ಎರಡಲ್ಲ, ಹಲವಾರು ಬಾರಿ ನಾನು ಶಿಕ್ಷೆಗೆ ಗುರಿಯಾದೆ. ಆದರೂ ಹೋರಾಟ ಬಿಡಲಿಲ್ಲ. ನನ್ನ ಕನಸು ಕೇವಲ ಭಾರತವನ್ನು ಸ್ವತಂತ್ರ ಮಾಡುವುದಷ್ಟೇ ಅಲ್ಲ, ಕರ್ನಾಟಕವನ್ನು ಕಟ್ಟುವುದು. ಹೌದು, ನಮ್ಮದು ಕನ್ನಡ ಒಂದು ಭಾಷೆ, ನಮ್ಮದು ಒಂದು ಸಂಸ್ಕೃತಿ. ಆದರೆ ನಮ್ಮ ಆಡಳಿತ ಮಾತ್ರ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಹರಿದು ಹಂಚಿ ಹೋಗಿತ್ತು. ಇಲ್ಲ, ನಮಗೊಂದು ಕರ್ನಾಟಕ ಬೇಕು. ಅದಕ್ಕಾಗಿ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಭಾಗಿಯಾದೆ. ನಿಮಗೆ ನೆನಪಿರಲಿ, KPCCಯ ಅಧ್ಯಕ್ಷನೂ ನಾನಾಗಿದ್ದೆ. ಕರ್ನಾಟಕ ಏಕೀಕರಣ ಆದಾಗ ಅದರ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ನನ್ನ ಈ ಸಾಧನೆಗಳೆಲ್ಲವೂ ನಿಮ್ಮ ಬದುಕಿಗೆ ಮೆಟ್ಟಿಲಾಗಲಿ. ನೀವು ನನ್ನನ್ನು ನೆನಪು ಮಾಡಿಕೊಳ್ಳಬೇಕಾದರೆ ನನ್ನ ಪುತ್ಥಳಿಗಳಿಗೆ ಹೂಹಾರಗಳನ್ನು ಹಾಕಬೇಡಿ. ಸಂವಿಧಾನವನ್ನು ಓದಿ. ಸಂವಿಧಾನ ನಮ್ಮ ಜೀವನದ ಅಡಿಪಾಯ. ಅದರಲ್ಲಿರುವ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳಿ. ಜಾಗೃತೆಯಿಂದ ಮತ ಚಲಾಯಿಸಿ. ಬೋಲೋ ಭಾರತ್ ಮಾತಾಕ್ಕೆ ಜೈ, ಬೋಲೋ ಕರ್ನಾಟಕ ಮಾತಾಕ್ಕೆ ಜೈ, ಸಂವಿಧಾನಕ್ಕೆ ಜಯವಾಗಲಿ. ಬ್ರಿಟಿಷರೇ, ನೀವು ನಮ್ಮ ಆಯುಧಗಳನ್ನು ಕಸಿದುಕೊಳ್ಳಬಹುದು, ನಮ್ಮ ಆತ್ಮಗೌರವವನ್ನಲ್ಲ. ನಾವು ಬೇಟೆಗಾರರು, ನಮ್ಮ ಕೈಯಲ್ಲಿ ಆಯುಧ. ಇದು ನಮ್ಮ ಬದುಕಿನ ಭಾಗ. ಬ್ರಿಟಿಷರು ಆದೇಶ ಮಾಡಿದರು, ನಿಮ್ಮ ಆಯುಧಗಳನ್ನು ಹಿಂತಿರುಗಿಸಿ. ನಾವು ಕೇಳಿದೆವು. ಯಾಕೆ? ನಮ್ಮ ಬದುಕಿನ ರಕ್ಷಣೆಯನ್ನೇ ಕಸಿದುಕೊಳ್ಳಲು ನಿಮಗೆ ಹಕ್ಕು ಕೊಟ್ಟವರು ಯಾರು? ಪೂಜಾರಿ ಹನುಮ, ಬೇಡರ ಬಾಲ, ರಾಮ, ಜಡಗ
ಬಾಲಾಜಿ ನಿಂಬಾಳ್ಕರ್ ಅವರೆಲ್ಲರ ಧ್ವನಿ ಒಂದಾಯಿತು. ಬಂಡಾಯ ಭುಗಿಲೆದ್ದಿತು. ಹಲಗಲಿ ಬೆಂಕಿಯಂತಾಯಿತು. ಆದರೆ ಆ ಬೆಂಕಿಯಲ್ಲಿ ನಮ್ಮ ಆತ್ಮಗೌರವ ಸುಡಲಿಲ್ಲ. ನಾವು ಇನ್ನೂ ಹೆಚ್ಚು ಹೋರಾಟ ಮಾಡಿದೆವು. ಬೇಡರ ಲಕ್ಷ್ಮಮ್ಮ ಅವಳೂ ಕೂಡ ಹೋರಾಟ ಮಾಡಿದಳು. ನಮ್ಮ ಗ್ರಾಮ ನಾಶವಾಯಿತು. ಅನೇಕರ ಬದುಕು ಕೊನೆಗೊಂಡಿತು. ಆದರೆ ನಮ್ಮ ಪ್ರಶ್ನೆ ಇತಿಹಾಸದಲ್ಲಿ ಉಳಿಯಿತು. ಸ್ವಾತಂತ್ರ್ಯವಿಲ್ಲದ ಬದುಕೆ. ಇಂದು ನಾವು ಆಯುಧ ಹಿಡಿಯುವ ಹಾಗಿಲ್ಲ. ಯಾಕೆಂದರೆ ನಮ್ಮ ಬಳಿ ನಮ್ಮ ಸಂವಿಧಾನವಿದೆ, ಕಾನೂನಿದೆ. ನಾವು ಇಂದು ಹೋರಾಟ ಮಾಡಬಹುದು. ಹಿಂಸೆಯಿಂದಲ್ಲ, ಪ್ರಜಾಪ್ರಭುತ್ವದ ಶಕ್ತಿಯಿಂದ. ಬೋಲೋ ಭಾರತ್ ಮಾತಾ ಕಿ.